ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಯಾರೆಲ್ಲ ವೈಷ್ಣೋದೇವಿಗೆ ಹೋಗ್ತಾ ಇದ್ದೀರಾ, ಹಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ನಾನು ಹೇಳುವಂಥ ಮಾಹಿತಿನ ಪೂರ್ತಿ ಕೇಳಿ, ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ಕಾಣ್ತಿದೆಯಲ್ಲ, ಇದೇ ವೈಷ್ಣೋದೇವಿ ಟೆಂಪಲ್ಲು. ಈ ಟೆಂಪಲ್ಗೆ ಹೋಗ್ಬೇಕಾದ್ರೆ ನೀವು 14 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. 14 ಕಿಲೋಮೀಟರ್ ನೀವು ಯಾವುದರಲ್ಲಿ ಹೋಗ್ತೀರಾ ಅಂತ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ 4 ಥರ ಆಪ್ಷನ್ ಇದೆ ಹೋಗೋಕ್ಕೆ. ಒಂದು, ಕುದುರೆಲಿ ಹೋಗ್ಬೋದು 14 ಕಿಲೋಮೀಟ್ರು. ಇಲ್ಲ ಅಂದರೆ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ 14 ಕಿಲೋಮೀಟ್ರು. ಇಲ್ಲ ಅಂತಂದರೆ ಡೋಲಿ ಅಂತ ಬರುತ್ತೆ, 4 ಜನ ಹೊತ್ಕೊಂಡು ಹೋಗ್ತಾರೆ, ಅದರಲ್ಲಿ ಹೋಗ್ಬೋದಾಗುತ್ತೆ. ಇಲ್ಲ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ನಾವು ಆರಾಮಾಗಿ ಹೋಗಿ ಬರಬೇಕು ಅನ್ನೋದಾದರೆ ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗುತ್ತೆ. ನಿಮಗೆ ಹೆಲಿಕಾಪ್ಟ್ರಲ್ಲಿ ಹೇಗೆ ಹೋಗಬೇಕು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈಗ ಡೋಲಿಗೆ ಹೋದರೆ ನೀವು ಡೋಲಿಗೆ 5,000, 6,000, 7,000 ಈ ಥರ ಸೀಸನ್ ಹೇಗಿರುತ್ತೆ ಆ ಥರ ತೊಗೋತಾರೆ ಒಂದು ಸೈಡು. ನೀವೇನಾದರೂ ಅಲ್ಲಿ ಕುದುರೆಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಗೌರ್ಮೆಂಟ್ ಪ್ರೈಸು ಮಾಡಿದ್ದಾರೆ, 1,200 ರೂಪಾಯಿ ಒಂದು ಸೈಡ್ಗೆ. ನೀವು ಕುದುರೆಯಲ್ಲಿ ಹೋಗ್ಬೋದು. 2 ಸೈಡಿಂದ 2,400 ರೂಪಾಯಿ ಆಗುತ್ತೆ. ಒಂದು ಸೈಡ್ಗೆ 1,200 ರೂಪಾಯಿ ತಗೋತಾರೆ. ಸ್ನೇಹಿತರೆ, ಇನ್ನು ಕುದುರೆ ಆಯಿತು ಮತ್ತು ಡೋಲಿ ಆಯಿತು. ಇನ್ನು ನಡ್ಕೊಂಡು ಹೋಗೋದಕ್ಕೆ ಏನಿಲ್ಲ. ನೀವು ಯಾವುದ್ರೆಲ್ಲಾರು ಹೋಗಿ ಒಂದು ID ಕಾರ್ಡ್ ತೊಗೊಂಡು ಹೋಗ್ಬೇಕಾಗುತ್ತೆ. ಕೆಳಗಡೆ ಒಂದು ID ಕಾರ್ಡ್ ಕೊಡ್ತಾರೆ, ದರ್ಶನಕ್ಕೆ ಒಂದು ID ಕಾರ್ಡ್ ಅಂತ. ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡಿ ಒಂದು ID ಕಾರ್ಡ್ ಕೊಡ್ತಾರೆ. ID ಕಾರ್ಡ್ ಹಾಕ್ಕೊಂಡೇ ಹೋಗ್ಬೇಕಾಗುತ್ತೆ. ನೀವು ID ಕಾರ್ಡ್ ತೊಗೊಂಡು ಹೋಗಿಲ್ಲ, ಅಕಸ್ಮಾತ್ ಮೇಲಕ್ಕೆ ಹೋಗಿದ್ದೀನಿ ಅಂದರೆ ನೀವು ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತೆ ತಿರ್ಗಿ ಕೆಳಗಡೆ ಬರಬೇಕಾಗುತ್ತೆ. ಹಾಗಾಗಿ ಕೆಳಗಡೆನೇ ಕೇಳಿ, ಅಲ್ಲಿ ಕೆಳಗಡೆನೇ ನೀವು ಹೋಗೋ ತವೇನೆ ID ಕಾರ್ಡ್ ಕೊಡ್ತಾರೆ. ID ಕಾರ್ಡ್ನ ತೊಗೊಂಡೇ ನೀವು ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಮತ್ತು ನಾನು ಹೆಲಿಕಾಪ್ಟ್ರದ್ದು ಹೇಳಿದ್ನಲ್ಲ ನಿಮಗೆ, ಹೆಲಿಕಾಪ್ಟ್ರದ್ದು ಹೇಗೆ ಅಂತ ಅಂದರೆ ಆನ್ಲೈನ್ ಮುಖಾಂತರ ಮೊದಲೇ ಬುಕ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಹಾಗೆ ನೀವೇನಾದರೂ ಅಲ್ಲೇ ಹೋಗಿ ಹೆಲಿಕಾಪ್ಟ್ರಿಗೆ ಹೋಗ್ತೀನಿ ಅಂತ ಅಂದರೆ ನಾನು ಹೇಳುವಂಥ ಇದನ್ನು ಬಳಸಿ. ಏನಂತಂದರೆ ನೀವು 4 ಗಂಟೆ 4:15ಗೆ ಹೋಗಿ ಕ್ಯೂ ನಿಲ್ಲಬೇಕಾಗುತ್ತೆ ಲೈನ್ಗೆ. 4 ಗಂಟೆ 4:15ಗೆ ನೀವು ಲೈನಿಗೆ ನಿಂತರೆ ಅಲ್ಲಿ ಜನ ಎಷ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು 6 ಗಂಟೆಗೆ ಬಂದು ಟಿಕೆಟ್ನ ಇಶ್ಯೂ ಮಾಡ್ತಾರೆ. 100ರಿಂದ 150 ಜನಕ್ಕೆ ಟಿಕೆಟ್ನ ಕೊಡ್ತಾರೆ. ಹೆಲಿಕಾಪ್ಟ್ರಲ್ಲಿ ಹೋಗುವಂಥವ್ರಿಗೆ 2,110 ರೂಪಾಯಿ ಟಿಕೆಟ್ ತಗೋತಾರೆ. ಇದರಲ್ಲಿ ನಾವು 4:15ರಿಂದ 6 ಗಂಟೆ ಕಾಯಬೇಕಾಗುತ್ತೆ. ಒಬ್ಬರು ಲೈನಲ್ಲಿದ್ದರೆ ನಿಮಗೆ 5 ಟಿಕೆಟ್ ಸಿಗುತ್ತೆ. ಇನ್ನಿದ್ದವರು ಆಚೆ ಕಡೆ ಇದ್ದರೂ ಪರವಾಗಿಲ್ಲ, ಲೈನಲ್ಲಿ ಒಬ್ಬರು ಇರಬೇಕಾಗತ್ತೆ. 5 ಟಿಕೆಟ್ ಸಿಗುತ್ತೆ. ಅಲ್ಲಿಂದ ನೀವು ಟಿಕೆಟ್ ತೊಗೊಂಡು ಅಲ್ಲಿಂದ ನೀವು ಹೆಲಿಪ್ಯಾಡ್ಗೆ ನೀವೇ ಬೇರೆ ಆಟೋ ಮಾಡಿಕೊಂಡು ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ, ಹೆಲಿಪ್ಯಾಡ್ಗೆ ಹೋಗ್ಬೇಕಾಗತ್ತೆ. ಹೆಲಿಪ್ಯಾಡ್ಗೆ ಹೋಗಿ ನಿಮಗೆ ಅಲ್ಲಿ ನೀವು ಬೋರ್ಡಿಂಗ್ ಎಲ್ಲ ತೊಗೊಂಡು ಅವರು ನಿಮಗೆ ಶೆಡ್ಯೂಲ್ ಕೊಡ್ತಾರೆ, ಟೈಮಿಂಗ್ಸು. ಅವರು ಟೈಮಿಂಗ್ಸ್ ಕೊಟ್ಟಿದ್ದು ಟೈಮ್ಗೆ ನೀವು ಹೋಗ್ಬೇಕಾಗತ್ತೆ. ಅಲ್ಲಿಂದ ಮತ್ತೆ ತಿರ್ಗಿ ಅವರು ಬೋರ್ಡಿಂಗ್ ಎಲ್ಲ ಆದಮೇಲೆ ಮತ್ತೆ ಅಲ್ಲಿಂದ ವೆಹಿಕಲಿಂದ 1 ಕಿಲೋಮೀಟ್ರು ಹೆಲಿಪ್ಯಾಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲೂ ಸಹ ನೀವು ಹಾಫ್ ಆನ್ ಅವರ್ 1 ಅವರು ಹೇಳೋಕ್ಕಾಗಲ್ಲ, ಎಷ್ಟು ಜನ ಹೇಗಿರ್ತಾರೋ ನಿಮಗೆ ಟೈಮಿಂಗ್ಸ್ ಯಾವ ಥರ ಕೊಟ್ಟಿರ್ತಾರೋ ಅದ್ರ ಮೇಲೆ ಕಾಯಲೇಬೇಕಾಗತ್ತೆ. ಕಾದು ಒಂದು 5-6 ಅವರ್ಸ್ ಅದರಲ್ಲೇ ಹೊರಟೋಗುತ್ತೆ. ಆದರೆ 2.5 ನಿಮಿಷಕ್ಕೆ ನೀವು ಮೇಲಕ್ಕೆ ಹೋಗಿರ್ತೀರ ಹೆಲಿಕಾಪ್ಟ್ರಲ್ಲಿ ಹೋದರೆ. ಮತ್ತು ನೀವು ರಿಟರ್ನ್ ಬರಬೇಕಾದ್ರೂ ಅದೇ ಥರ ಮಾಡಬೇಕಾಗತ್ತೆ. ಆದರೆ ಈ ದೇವಸ್ಥಾನಕ್ಕೆ ನೀವು ಯಾವುದೇ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕಾದ್ರೆ ಕ್ಯಾಮ್ರಾ ಆಗಲಿ ಪ್ಯಾಡ್ ಆಗಲಿ ತೊಗೊಂಡು ಹೋಗ್ತೀವಿ ಅಂತ ಅನ್ನೋಂಗಿಲ್ಲ. ಎಲ್ಲ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾರೇ ಆದ್ರೂ ಕ್ಯಾಮ್ರಾಗಳನ್ನ ತೊಗೊಂಡು ಹೋಗ್ಬೇಡಿ. ನಾನು ಅದಕ್ಕೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಇದು ಮೊಬೈಲಲ್ಲಿ ವಿಡಿಯೋ ಮಾಡ್ತಿರೋದು, ಅದರಿಂದ ಕ್ಲಾರಿಟಿ ಕಡಿಮೆ ಇದೆ. ಹಾಗೆ ನೀವು ನಡ್ಕೊಂಡು ಹೋದ್ರು ಅಷ್ಟೇ, ಕುದುರೆಲಿ ಹೋದ್ರು ಅಷ್ಟೇ, ಯಾವುದೇ ಕ್ಯಾಮ್ರಾನ ಅಲೋ ಮಾಡಲ್ಲ ಅವರು. ಅಲ್ಲೇ ಇಟ್ಕೋತಾರೆ. ಮೊಬೈಲ್ ಒಂದು ಅಲೋ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ ದೇವಸ್ಥಾನದ ನಿಯರ್ ಗಂಟ, ದೇವಸ್ಥಾನ ಒಳಗಡೆಗೆಲ್ಲ ಅದು ಅಲೋ ಮಾಡಲ್ಲ. ಮತ್ತು ಬೆಲ್ಟ್ ಇರ್ಬೋದು, ಲೆದರ್ ಜಾಕೆಟ್ ಇರ್ಬೋದು, ಪರ್ಸು, ಈ ಥರದ್ದು ಏನೂ ಅಲೋ ಮಾಡಲ್ಲ. ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಎಲ್ಲ ನೀವು ಲಾಕರ್ ಕೊಟ್ಟಿರ್ತಾರಲ್ಲೊಂದು, ಆ ಲಾಕರಲ್ಲೇ ಎಲ್ಲ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ದರಿಂದ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ನೋಡ್ಕೊಳ್ಳಿ. ಹೆಲಿಕಾಪ್ಟ್ರಲ್ಲಿ ಬೆಸ್ಟ್ ಆಗುತ್ತಾ ಇಲ್ಲ ಡೋಲಿ, ನೋಡಿ ಈ ಥರದ್ದು ಡೋಲಿ ಹೊತ್ಕೊಂಡು ಹೋಗ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ಅವರು ಹೊತ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಕಾಸ್ಟ್ಲಿ ಇರುತ್ತೆ. ಸ್ನೇಹಿತರೆ, ಹಾಗೆ ಯಾರು ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಅವರಂತೂ ಯಾವುದೇ ಕ್ಯಾಮ್ರಾ ಯಾವುದು ತೊಗೊಂಡು ಹೋಗ್ಬೇಡಿ. ಯಾಕೆ ಅಂತಂದರೆ ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ಈ ಲೋಕಲ್ ಸಪೋರ್ಟ್ ಕಡೆ ತಗೊಂಡು, ನೀವ್ಯಾರಾದರೂ ಹೆಲಿಕಾಪ್ಟ್ರಲ್ಲಿ ಹೋಗೋರಿದ್ದರೆ ಯಾವುದೇ ಕ್ಯಾಮ್ರಾ ಆಗಲಿ ಯಾವುದು ತೊಗೊಂಡೋಗ್ಬೇಡಿ. ಯಾಕೆ ಅಂತಂದರೆ ಕ್ಯಾಮ್ರಾನ ಅಲ್ಲೇ ಇಟ್ಕೋತಾರೆ. ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಅವರೇ ಇಟ್ಕೊಳ್ಳಲ್ಲ. ನಾವು ಆ ಕಡೆಯಿಂದ ಬಂದಾಗ ತೊಗೋತೀವಿ, ಇಲ್ಲಿಗೆ ಬಂದು ನೀವು ಇಟ್ಕೊಳ್ಳಿ ಇದನ್ನ ಅಂದರೆ ಇವ್ರು ಇಟ್ಕೊಳ್ಳಲ್ಲ. ಅದನ್ನು ಕೆಳಗಡೆ ಹೋಗಿ ಕೊಡಿ ಅಂತ ಹೇಳ್ತಾರೆ. ಅವರೇ ಬಂದು ಕೆಳಗಡೆ ಅಲ್ಲಿ ಯಾವುದೋ ಒಂದು ಅಂಗಡೀಲಿ, ಬಟ್ಟೆ ಅಂಗಡೀಲಿ
ಕೊಡಿಸಿ ಅವರು ಟೋಕನ್ ಕೊಡ್ತಾರೆ. ಅವರು ರಿಟರ್ನ್ ಬಂದು ನಾವು ಈಸ್ಕೊಂಡಾಗ 300 ರುಪೀಸು ನಾವೇ ಕೊಡಬೇಕು ಅವ್ರಿಗೆ. ಈ ಥರ ಒಂದಲ್ಲಿ ನಡೀತಿದೆ. ಇದು ಮೋಸ ಅಂತಲೇ ಹೇಳ್ಬೋದು, ಇಲ್ಲ ಏನಂತ ಹೇಳ್ಬೋದು ಗೊತ್ತಿಲ್ಲ, ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂತಂದರೆ ಅವರೇ ಈಸಿಟ್ಕೊಂಡು ಅಟ್ಲೀಸ್ಟ್ ನಮಗೊಂದು ಚೀಟಿ ಥರ ಒಂದು ಟೋಕನ್ ಏನಾದ್ರು ಕೊಟ್ಟರೆ ನಾವು ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಆದರೆ ಅವರು ಯಾವುದೂ ಅದನ್ನು ಆ ಥರ ಮಾಡಲ್ಲ, ಇಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ನಾವು ಎಲಿಪ್ಯಾಡ್ ಹತ್ರ ಹೋಗಿ ಅಲ್ಲಿ ಮತ್ತೆ ನಮಗೆ ಟೈಮೂ ಆಗ್ಬಿಟ್ಟಿರುತ್ತೆ. ಅಂಥದ್ರಲ್ಲೂ ಮತ್ತೆ ಕೆಳಗಡೆ ಹೋಗಿ ಕೊಟ್ಬಿಡೋಗಿ ಅಂತ ಅವರೇ ಕೊಡಿಸಿಸ್ತಾರೆ. ಅಲ್ಲೇ ಅಂಗಡಿ ಹತ್ರ, ಯಾವುದೋ ಒಂದು ಅಂಗಡಿ ಹತ್ರ ಕೊಟ್ಟು ಅವ್ರೊಂದು ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ ಮತ್ತೆ ತಗೊಂಡೋಗಿ ಕೊಟ್ಟರೆ ಅವ್ರಿಗೆ 300 ರುಪೀಸ್ ನಾವು ಕೊಟ್ಬಿಟ್ಟು ಮತ್ತೆ ನಾವು ಏನು ಕೊಟ್ಟಿರ್ತೀವೋ ಆ ಥಿಂಗ್ಸ್ ಎಲ್ಲ ಈಸ್ಕೋಬೇಕಾಗುತ್ತೆ. ಹಾಗಾಗಿ ಯಾರು ತೊಗೊಂಡೋಗ್ಬೇಡಿ. ನೋಡಿ ಈ ಕಡೆ ಬರ್ತಿದ್ದಾರೆ ನೋಡಿ, ಇದೂ ಸಹ ಇದು ಮಕ್ಕಳಿಗೆ ಅಂತ ಇರೋದು. ಮಕ್ಳುಗಳನ್ನ ಕುಂಡ್ರಿಸ್ಕೊಂಡು ಹೋಗೋಕ್ಕೆ, ಮಕ್ಳುಗಳು ತಳ್ಳೋಕ್ಕೆ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ ಸ್ಟ್ರೈಟು ಅಂತ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲೊಂದು ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟಿಂದ ಒಳಗಡೆ ಕಾದಂಗೆ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಈ ಥರ ಇಷ್ಟು ದೂರ ಅಂತೇಳಿ ಅವರು ಸ್ಕ್ಯಾಮ್ ಮಾಡ್ತಿರ್ತಾರೆ. ಆಗದೇ ಇರೋರು ಪಾಪ ಏನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಕೊಟ್ಬಿಟ್ಟಾದ್ರೂ ಹೋಗೋಣ ಅಂಥೇಳಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ನೀವೇನಾದ್ರೂ ಯಾವ ಥರ ಹೋಗ್ತೀರೋ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ನಾನೊಂದು ನಿಮ್ಮ ಸಜೆಷನ್ ಹೇಳೋದಾದರೆ, ಒಂದು ಸೈಡು ಈ ಕಡೆಯಿಂದ ಏನಿದೆ ಅದನ್ನು ಹೆಲಿಕಾಪ್ಟರ್ ಮತ್ತು ಇಲ್ಲ ಅಂದರೆ ಕುದುರೆ ಮುಖಾಂತರ ಹೋಗಿ ಆ ಕಡೆಯಿಂದ ನೀವು ಆರಾಮಾಗಿ ನಡ್ಕೊಬರ್ಬೋದಿದೆ. ಯಾಕೆಂದರೆ ಡೌನ್ ಇರೋದ್ರಿಂದ ಏನು ಅಷ್ಟೊಂದು ಘಾಸಿ ಆಗೋಲ್ಲ, ಮತ್ತು ಬಿಸಿಲು ಬೀಳಲ್ಲ. ಸ್ವೀಟ್ ಹಾಕಿದ್ದಾರೆ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಿಸಿಲಿರಲ್ಲ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ದೇವಸ್ಥಾನನ ಎಲ್ಲಿದೆ ಅನ್ನೋದನ್ನೇ ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಅದು ಬೆಟ್ಟದಿಂದ ಹಿಂದೆ ಇರೋದು. ನಮ್ಗೆ ಹೋದ ತಕ್ಷಣ ದೇವಸ್ಥಾನ ಕಾಣಲ್ಲ. ಗುಹೆ ಒಳಗಡೆ ಹೋಗಿ ಅಲ್ಲಿ ದೇವರು ದರ್ಶನ ಮಾಡುವಂಥದ್ದು ತುಂಬ ಚೆನ್ನಾಗಿದೆ ಒಂಥರ ಇಲ್ಲಿ. ಮತ್ತು ಇಲ್ಲಿ ಕೇಬಲ್ ಕಾರ್ ಇದೆ, ಅಲ್ಲಿ ಭೈರವ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ, ಅದನ್ನು ಮಿಸ್ ಮಾಡಬೇಡಿ. ನಿಮಗೆ 100 ರೂಪಾಯಿ ತೊಗೋತಾರಷ್ಟೇ ಕೇಬಲ್ ಕಾರಲ್ಲಿ. ಅಲ್ಲಿಂದನೇ ವೈಷ್ಣೋದೇವಿ ಟೆಂಪಲ್ ಏನಿದೆ ಅಲ್ಲಿಂದನೇ ತೊಗೋತಾರೆ. 100 ರೂಪಾಯಿ ಕೊಟ್ಟರೆ ನೀವು ಆರಾಮಾಗೆ ಅಲ್ಲಿ ಭೈರವ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಇನ್ನೊಂದೇನಪ್ಪ ಅಂದರೆ, ಸ್ವಲ್ಪ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲೇ ಇರೋದು ದೇವಸ್ಥಾನ ಹಿಂದ್ಗಡೆ, ಆ ಬೆಟ್ಟದ ಹಿಂದ್ಗಡೆ ಇರೋದು ಇದು. ಏನಂತಂದರೆ ಇಲ್ಲಿ ಕೆಲವೊಂದು ಬೋರ್ಡ್ಗಳನ್ನ ನೀಟಾಗಿ ಹಾಕಿಲ್ಲ, ಜನಗಳಿಗೆ ಬೇಗ ಗೊತ್ತಾಗೋ ಥರ, ಅರ್ಥ ಆಗೋ ಥರ ಹಾಕಿಲ್ಲ. ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಗುತ್ತೆ, ಯಾಕೆಂದರೆ ಅಲ್ಲಿನ ಲ್ಯಾಂಗ್ವೇಜರು ಹಾಕಿರ್ತಾರೆ ಹಿಂದಿ ಬರದೇ ಇರೋರಿಗೆ ಸ್ವಲ್ಪ ಕಷ್ಟ. ಕನ್ನಡ ಹಾಕೋದಂತೂ ಹಾಕಲ್ರು ಬಿಡಿ, ಬೇಡ ನಮಗೆ. ಈಗ ಇಂಗ್ಲೀಷ್ ಆದರೂ ಹಾಕಿದ್ರೆ ಆದರೂ ನೋಡಿಕೊಂಡು ಹೋಗ್ಬೋದು. ಕೆಲವೊಂದು ಜಾಗಗಳು ಗೊತ್ತೇ ಆಗಲ್ಲ, ಎಲ್ಲಿ ಈ ರೂಮ್ಗಳು ಸಿಗುತ್ತೆ, ಈ ಥರದ್ದು ಎಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಿಲ್ಲಿ. ನೋಡಿ ಇಲ್ಲೇ ಹಾಕಿದ್ದಾರೆ ನೋಡಿ ಬೋರ್ಡೆಲ್ಲ, ಏನೇನು ಒಳಗಡೆ ಬಿಡಲ್ಲ ಅಂತ. ಇಲ್ಲಿ ಲಾಸ್ಟ್ ಚೆಕಿಂಗ್ ಇದು, ಇಲ್ಲಂತೂ ಯಾವುದು ಬಿಡಲ್ಲ. ನೀವು ಬೆಲ್ಟ್ ಹಾಕಿದರೆ ಬೆಲ್ಟನ್ನು ಬಿಚ್ಚಬೇಕಾಗುತ್ತೆ. ಸ್ಮಾರ್ಟ್ ವಾಚು ಎಲ್ಲ, ಯಾವ್ಯಾವುದು ಎಲೆಕ್ಟ್ರಿಕ್ ಐಟಮ್ ಇರುತ್ತೆ, ಮತ್ತು ಲೆದರ್ ಜಾಕೆಟ್ ಅಂತೆ ಎಲ್ಲ ಕಳೆದಿಟ್ಟು ಇಲ್ಲಿಂದ ಕೊಡಬೇಕಾಗತ್ತೆ. ಹಾಗಾಗಿ ಯಾರನ್ನು ಸಹ ಕ್ಯಾಮ್ರಾ ಆಗಲಿ ಇನ್ನೊಂದಾಗಲಿ ತೊಗೊಂಡು ಹೋಗಬೇಡಿ. ತೊಗೊಂಡು ಹೋದ್ರೂ ನಿಮಗೆ ಮತ್ತು ಅಲ್ಲಿ ಲಾಕರ್ ಅದಂತಿದಂತೆ ಅಂತ ಸುಮ್ಮನೆ ಅದಕ್ಕೂ ದುಡ್ಡು ವೇಸ್ಟು. ಕೆಳಗಡೆ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ನಮಗೆ ಒಂದು ಫ್ರೀ ಲಾಕರ್ ಕೊಡ್ತಾರೆ, ಅದರಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಅಷ್ಟೊತ್ತಿಗೆ ನಿಮ್ಮ ಕ್ಯಾಮ್ರಾ ಯಾವುದು ಬಿಡಲ್ಲ. ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ನೋಡಿ, ಹೋಗೋದಕ್ಕೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ರೋಡು, ಆರಾಮಾಗಿ ಹೋಗ್ಬೋದು. ಹೆಲಿಕಾಪ್ಟ್ರಲ್ಲಿ ಹೋದ್ರೂ ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ. ಈ ಡೋಲಿ ಮತ್ತು ಕುದುರೆಲಿ ಏನು ಬರ್ತಾರೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಹೆಲಿಪ್ಯಾಡು ಆ ಥರ ಇಲ್ವಲ್ಲ, ಹೆಲಿಪ್ಯಾಡಿಂದ ನಾವೊಂದು 2 ಕಿಲೋಮೀಟ್ರು ನಡ್ಕೋಬೇಕಾಗುತ್ತೆ. ಹೋಗಿ ಬನ್ನಿ ಒಂದ್ಸರಿ, ಚೆನ್ನಾಗಿದೆ. ನನ್ನ ಸಜೆಷನ್ ಏನಂತಂದರೆ, ಒಂದು ಸೈಡ್ ಹೆಲಿಕಾಪ್ಟ್ರಲ್ಲಿ ಹೋಗಿ, ಏಕೆಂದರೆ ಟೈಮ್ ವೇಸ್ಟ್ ಆಗ್ಬೋದು, ಅದು ಜನ ಇದ್ದಂಗೆ. ಆದರೆ ಒಂದು 2-2.5 ನಿಮಿಷಕ್ಕೆಲ್ಲ ನೀವು ಅಲ್ಲಿಗೆ ಹೋಗ್ತೀರಾ, ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಈ ಬೇರೆ ಕಡೆ ನಾವು ಹೆಲಿಕಾಪ್ಟರ್ದು ಒಂದು ರೈಡ್ ಹೋಗ್ಬೇಕಂದ್ರೆ 5,000, 6,000, 7,000 ಕೇಳ್ತಾರೆ. ಅಲ್ಲಿ 2,110 ರೂಪಾಯಿಗೆ ಒಂದು ರೈಡ್ ಸಿಗುತ್ತೆ ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಾ? ಆರಾಮಾಗಿ ಒಂದು ರೈಡು ಹೋಗ್ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ ಇರೋರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಏನಿಸ್ತು ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.